ಈಗ ತಮ್ಮ ಮೆಚ್ಚಿನ ಹೀರೋ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಅವರು ತಪ್ಪೇ ಮಾಡಿಲ್ಲ, ಅವರು ತಪ್ಪು ಮಾಡಿರಲ್ಲ ಅಥವಾ ಅವರನ್ನು ಬೆಂಬಲಿಸಿಕೊಂಡು ಮಾತನಾಡುವಂಥ ಒಂದಿಷ್ಟು ಅಭಿಮಾನಿಗಳು, ಅವರ ಮನಸ್ಥಿತಿಗೆ ಏನು ಹೇಳ್ತಾರೆ, ಅವ್ರು ಯಾಕೆ ಹಾಗೆ ಅಂತ? ಅದೆಲ್ಲ ಅವ್ರ ಒಪಿನಿಯನ್ಸ್, ನಾವೇನು ಹೇಳೋಕ್ಕಾಗಲ್ಲ. ಒಪಿನಿಯನ್ಸ್ ಆರ್ ಒಪಿನಿಯನ್ಸ್. ಎಲ್ಲ ಒಪಿನಿಯನ್ಸ್ಗೂ ನಾವು ರೆಸ್ಪಾಂಡ್ ಮಾಡ್ತಾ ಇರೋಕ್ಕಾಗಲ್ಲ. ಓಕೆ, ಅವ್ರು ಇಂಟೆನ್ಷನಲಿ ಮಾಡ್ತಿದ್ದಾರೋ ಅನ್ಇಂಟೆನ್ಷನಲಿ ಮಾಡ್ತಿದ್ದಾರೋ ನಮ್ಗೆ ಅದು ಗೊತ್ತಿಲ್ಲ. ದೇರ್ ಆಲ್ ಒಪಿನಿಯನ್ಸ್. ನಾನು ಅವಾಗಿಂದನೂ ಅದನ್ನೇ ಹೇಳ್ತಾ ಇರೋದು. ದೇಟ್ಸ್ ಆಲ್ ಒಪಿನಿಯನ್ಸ್. ಅವರವರ ಅನಿಸಿಕೆಗಳು. ನನ್ನ ಅನಿಸಿಕೆ, ನಿಮ್ಮ ಅನಿಸಿಕೆ, ಅವ್ರ ಫ್ಯಾನ್ಸ್ ಅನಿಸಿಕೆ, ನಮ್ಮ ಬಾಸ್ ಇನ್ನು ಏನು ತಪ್ಪು ಮಾಡಿಲ್ಲ ಅಂತ ಅವರ ಫ್ಯಾನ್ಸ್ ಅನಿಸಿಕೆ. ಅದು ಅನಿಸಿಕೆಗಳೇ, ಅದರಲ್ಲಿ ಒಂದು ಬೇಸ್ ಇರಲ್ಲ, ಒಂದು ಸತ್ಯಾಂಶ ಇರಲ್ಲ. ಇದೆಯಾ ಅದರಲ್ಲಿ ಅನಲೈಸ್ ಮಾಡ್ತಾ ಹೋದರೆ ಅದು ಸತ್ಯಾಂಶ ಇರಲ್ಲ. ಅದು ಸತ್ಯನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು, ಇನ್ನೇನೋ ಇಮ್ಯಾಜಿನರಿನೂ ಇರ್ಬೋದು, ಫ್ಯಾಂಟಸಿನೂ ಇರ್ಬೋದು. ಅವೆಲ್ಲ ನಾವು ಒಪಿನಿಯನ್ಸ್ ಅಂತಲೇ ಬಿಲ್ಡ್ ಮಾಡೋದು. ಓಕೆ, ರಿಯಲ್ ಅನಾಲಿಸಿಸ್ ಎಲ್ಲ ಆಗ್ತಾ ಇದೆ, ಡಿಪಾರ್ಟ್ಮೆಂಟ್ ವೈಸ್ ಆಗ್ತಾ ಇದೆ. ಡಿಪಾರ್ಟ್ಮೆಂಟ್ ಸ್ಪೆಷಲೈಸ್ ಸ್ಕಿಲ್ಡ್ ಪೀಪಲ್ ಇದ್ದಾರೆ ಅರೌಂಡ್ ದ ವರ್ಲ್ಡ್. ಅಲ್ಲೆಲ್ಲ ನಡೀತಾ ಇರುತ್ತೆ. ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಪೀಪಲ್ಗಳು ಅದೆಲ್ಲ ದೇ ಆರ್ ಸ್ಕಿಲ್ಡ್ ಎನಫ್, ದೇ ವಿಲ್ ಟೇಕ್ ಕೇರ್. ಅದರ್ಸ್ನೆಲ್ಲರದ್ದು ನಾವು ಕನ್ಸಿಡರ್ ಮಾಡೋದು ಒಪಿನಿಯನ್ಸ್ ಪ್ಲೀಸ್. ಅವೆಲ್ಲ ಒಪಿನಿಯನ್ಸ್. ಅವುಗಳ ಬಗ್ಗೆ ಎಲ್ಲ ನಾವು ರೆಸ್ಪಾಂಡ್ ಮಾಡ್ತಾ ಕೂತ್ಕೊಂಡಿದ್ರೆ ಆಮೇಲೆ ನಾವು ವಿ ಆರ್ ಇಂಟು ನೆಗೆಟಿವ್ ಥಾಟ್ ಅಂತ. ವಿ ಆರ್ ಇಂಟು ಜಂಪಿಂಗ್ ಇಂಟು ಕನ್ಕ್ಲೂಷನ್, ವೆರಿ ಇಂಪಲ್ಸಿವ್ ಮೈಂಡ್. ಒಪಿನಿಯನ್ಸ್ನೆಲ್ಲ ನಮಗೇನೋ ಅಂದ್ಬಿಟ್ರು ಅಂತ ತೊಗೊಳೋದು. ದೆನ್ ಎಗೇನ್ ನಮ್ಮ ಮೈಂಡ್ ಸೆಟ್ ಕೂಡ ನೆಗೆಟಿವ್ ಅಂತಲೇ ಅರ್ಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.